ಅಕ್ಷತಾ ಪೂಜಾರಿ ಪ್ರಕರಣಕ್ಕೆ ಸಂಬಂಧಪಟ್ಟು ನಾವು ಇವತ್ತು ಬ್ರಹ್ಮಾವರದ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಿದ್ದೇವೆ. ನಾವು ಮಧ್ಯಾಹ್ನ 3 ಗಂಟೆಯಿಂದ ಈವರೆಗೂ ಕೂಡ ನಾವು ಪ್ರತಿಭಟನೆ ಮಾಡಿ ಭಾಳಷ್ಟು ನಮ್ಮಲ್ಲಿ ಬಂದಂಥ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಇವತ್ತು ಜಾತಿ ಪಕ್ಷ ಭೇದ ಎಲ್ಲ ಮರೆತು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಯಾಕಂತ ಹೇಳಿದರೆ ಒಂದು ಹೆಣ್ಣು ಮಗಳಿಗೆ ಒಂದು ಅನ್ಯಾಯ ಆಗಿದೆ, ಅವಳಿಗೊಂದು ನ್ಯಾಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಯ ಎಲ್ಲ ಕಡೆಯ ಸಂಘ ಸಂಸ್ಥೆಯವರು ಬಂದು ಹೋರಾಟವನ್ನು ಮಾಡಿದಂಥದ್ದು. ಭಾಳಷ್ಟು ನಾವು ಹೋರಾಟ ಮಾಡಿದ್ದೇವೆ. ಆದರೆ ಇವತ್ತು ಉಡುಪಿ ಜಿಲ್ಲೆಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯವರು ಕೊನೆಗೆ ನಮ್ಮ ಒಂದು ಹೋರಾಟದ ಅವರಿಗೆ ವಿಚಾರ ಗೊತ್ತಾಗಿ ಮತ್ತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟು ಅಕ್ಷತಾ ಪೂಜಾರಿ ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ, ಅದು ಈಗ ಅವರಿಗೆ ಕನ್ವಿನ್ಸ್ ಆಗಿದೆ. ಆ ನಂತರ ಅಕ್ಷತಾ ಪೂಜಾರಿ ಅವರು ಆಸ್ಪತ್ರೆಯಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಆ ಘಟನೆ ದಿವಸ ಯಾರು 5 ಮಂದಿ ಹೋಗಿದ್ದಾರೆ ಅವರ ಮೇಲೆ ಈಗಾಗಲೇ ಪ್ರಥಮ ವರ್ತಮಾನ ವರದಿ ದಾಖಲಾಗಿದೆ. ಈಗಾಗಲೇ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರು ನಮಗೆ ಹೇಳಿದರು. ಹಾಗೆ ಈಗ ಕೂಡ FIR ಕಾಪಿಯನ್ನು ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದರೆ ನಾವು ಇವತ್ತು ಒಂದು ಪೊಲೀಸ್ ವಿರುದ್ಧ ಹೋರಾಟ ಮಾಡಿರ್ಬೋದು, ಆದರೆ ಎಲ್ಲ ಪೊಲೀಸರು ಕೂಡ ಒಳ್ಳೆಯದಿಲ್ಲ ಅಂತ ಹೇಳಿ ಅಲ್ಲ, ಕೆಲವರು ಒಳ್ಳೆಯ ನಿಷ್ಠಾವಂತ ಅಧಿಕಾರಿಗಳು ಇದ್ದಾರೆ. ಆದರೆ ಯಾರೋ ಒಂದು ತಪ್ಪು ಮಾಡಿದ ಇದಕ್ಕಾಗಿ ಯಾರೋ ಒಂದು ಮೇಲಧಿಕಾರಿಯನ್ನು ಬಲಿಪಶು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಅಲ್ಲಿ ಹೋದಂಥದ್ದು ಏನಿದೆ ಕೂಡ ಅದು ಅಕ್ರಮ, ಅದು ಖಂಡಿತವಾಗಲೂ ನಾವು ಹೇಳ್ತೇವೆ. ಆದ್ದರಿಂದ ಯಾವುದೇ ಮುಂದಿನ ದಿವಸದಲ್ಲಿ ಪೊಲೀಸರು ಕೂಡ ಯಾವುದೇ ಒಂದು ಕರ್ತವ್ಯವನ್ನು ನಿರ್ವಹಿಸುವಾಗ ಕಾನೂನು ರೀತಿಯಲ್ಲಿ ನಿರ್ವಹಿಸಬೇಕು. ಯಾಕಂತ ಹೇಳಿದರೆ ಒಂದೊಂದು ಸುಳ್ಳು ಕೇಸು ಎಲ್ಲ ಮಾಡುವಂಥದ್ದು ಮಾಡಬಾರ್ದು. ಇವತ್ತು ಜಿಲ್ಲೆಯಲ್ಲಿ ಭಾಳಷ್ಟು ಇಂಥ ಕೇಸುಗಳು ಆಗಿದೆ. ಇವತ್ತು ಅವರೊಂದು FIR ಮಾಡಿದಂಥದ್ದು ಕರ್ತವ್ಯಕ್ಕೆ ಅಡ್ಡಿಪಡಿಸೋದು, ಅದು ಕೂಡ ಒಂದು ಸುಳ್ಳು FIR ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಇಂಥದ್ದೆಲ್ಲ ಮಾಡಿಕೊಂಡು ಒಬ್ಬರಿಗೆ ನ್ಯಾಯ ಕೊಡಬೇಕು. ಅದು ನ್ಯಾಯ ಕೇಳಿ ಬಂದವರಿಗೆ ಮುಂದಿನ ದಿವಸ ಅವರದ್ದು ನ್ಯಾಯ ಕೇಳಿದಾಗೆ ಮಾಡುವಂಥ ರೀತಿ ಆಗಬಾರ್ದು. ಹಾಗೆ ನಮಗೆ ಇವತ್ತು ಈಗ ಏನಂತ ಹೇಳಿದರೆ ಈಗ ನಮಗೆ ಒಂದು ಜಯ ಸಿಕ್ಕಿದೆ. ಈಗಾಗಲೇ ಅಲ್ಲಿ ಬಂದಂಥ 5 ಮಂದಿಗಳ ವಿರುದ್ಧ FIR ಆಗಿದೆ. ಮುಂದೆ ನಾವು ಏನಂತ ಹೇಳಿದರೆ ಏನೊಂದು ಅವಳ ಮೇಲೆ ಒಂದು FIR ಆಗಿದೆ, ಅದು ತನಿಖೆ ಆಗಲಿ, ನಮಗೇನು ಬೇಜಾರಿಲ್ಲ. ಯಾಕಂತ ಹೇಳಿದರೆ ಅದು ಸುಳ್ಳು FIR, ಅದರಲ್ಲಿ ನಾವು ಏನು ಕೇಳಲಿಕ್ಕೆ ಹೋಗೋದಿಲ್ಲ. ಪೊಲೀಸರು ಅದನ್ನು ಯಾವ ರೀತಿಯಲ್ಲಿ ತನಿಖೆ ಬೇಕಾದರೆ ಮಾಡಲಿ, ನಮಗೇನು ಹೆದರಿಕೆ ಇಲ್ಲ. ಯಾಕಂತ ಹೇಳಿದರೆ ಅದು ನಮಗೆ ವಿಶ್ವಾಸ ಇದೆ, ಅದರಲ್ಲಿ ಯಾವುದೇ ತಪ್ಪು ಅಕ್ಷತಾ ಪೂಜಾರಿ ಅವರ ಮನೆಯಿಂದ ಆಗಲಿಲ್ಲ. ಆದ್ದರಿಂದ ಇವತ್ತು ಅಕ್ಷತಾ ಪೂಜಾರಿಯ ದೂರು ಏನು ದಾಖಲಾಗಿದೆ ಅದನ್ನು ನಾವು ಮಾತ್ರ ಬಿಡುವುದಿಲ್ಲ. ಅದು ಎಲ್ಲಿವರೆಗೆ ಅದು ಹೋಗ್ತದೆ ಅದನ್ನೆಲ್ಲ ನಾವು ವೀಕ್ಷಣೆ ಮಾಡ್ತೇವೆ. ಪೊಲೀಸ್ ವರಿಷ್ಠಾಧಿಕಾರಿ ಯಾವ ರೀತಿಯಲ್ಲಿ ಅದನ್ನು ತನಿಖೆ ಮಾಡಿಸ್ತಾರೆ ಅಂತ ನೋಡ್ತೇವೆ. ತನಿಖೆ ಮಾಡಿ ಅವರಿಗೆ ಒಂದು ನ್ಯಾಯವನ್ನು ಅಕ್ಷತಾ ಪೂಜಾರಿಯವರು ಖಂಡಿತವಾಗಿ ನಮ್ಮ ಎಲ್ಲ ಉಡುಪಿ ಜಿಲ್ಲೆಯ ಸಂಘಟನೆಗಳು ಒಟ್ಟು ಸೇರಿ ಅವರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನೋಡಿ. ಆರೋಪಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇಲ್ಲಿ ಏನಂತ ಹೇಳಿದರೆ ಆರೋಪಿಗೂ ಅಕ್ಷತೆಗೂ ಸಂಬಂಧನೇ ಇಲ್ಲ. ಯಾಕೆಂತ ಹೇಳಿದರೆ ಪೊಲೀಸರು ಅಲ್ಲಿ ಏನು ಹೋಗಿದ್ದಾರೆ ಅವರಿಗೆ ಅಲ್ಲಿ ವಾರೆಂಟ್ನ ಆದೇಶವೂ ಕೂಡ ಇಲ್ಲ. ಆದೇಶ ಇರುವಂಥದ್ದು ಕೋರ್ಟ್ ಅಮೀನ್ನ ಆದೇಶ ಇಟ್ಕೊಂಡು ಪೊಲೀಸರು ಅಸಿಸ್ಟ್ ಮಾಡಬೇಕಂತ ಹೇಳುವಂಥದ್ದು. ಆದರೆ ಇವತ್ತು ಪೊಲೀಸರಲ್ಲಿ ಓದದ್ದು ಅಕ್ರಮ ಅಂತ ಹೇಳುವಂಥದ್ದು. ಇಲ್ಲಿ ನಾವು ಯಾರು ಒಬ್ಬ ವಿಕ್ಟಿಮ್ ಅವರು ಏನು ಯಾರೊಬ್ಬ ಇದಿದ್ದಾರೆ ಏನು ನೀವು ಹೇಳಿದಿರಲ್ವಾ, ಬೇರೆಯವರಿಗೆ ರಕ್ಷಣೆ ಮಾಡು, ಇದು ರಕ್ಷಣೆ ಪ್ರಶ್ನೆ ಇಲ್ಲ. ನಾವು ಯಾರು ಆ ವ್ಯಕ್ತಿಯನ್ನು ಯಾರ ಮೇಲೆ ವಾರೆಂಟ್ ಇಶ್ಯೂ ಮಾಡಿದರೆ ಆ ವ್ಯಕ್ತಿಯನ್ನು ರಕ್ಷಣೆ ಮಾಡುವಂಥ ಕೆಲಸ ಅಲ್ಲಲ್ಲ, ಅವರನ್ನು ರಕ್ಷಣೆ ಮಾಡೋದಿಲ್ಲ. ನಾವು ಅಕ್ಷತಾ ಪೂಜಾರಿಗೆ ಅವರಲ್ಲಿ ನಡ್ಕೊಂಡಂಥ ದೌರ್ಜನ್ಯದ ಬಗ್ಗೆ ಮಾತ್ರ ನಾವು ಹೇಳುವಂಥದ್ದು ಬಿಟ್ಟರೆ ಮತ್ತೆ ಪೊಲೀಸ್ನವರು ಯಾವ ರೀತಿಯಲ್ಲಿ ಆ ವಾರೆಂಟ್ನ ಬಗ್ಗೆ ಕಾರ್ಯನಿರ್ವಹಿಸ್ತಾರೆ ಅದರ ಬಗ್ಗೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಎಸ್, ಥ್ಯಾಂಕ್ ಯು.